ನೈಸ್ ಪರ ಸರ್ಕಾರ ಇಲ್ಲ 30 ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಇನ್ನು 10 ವರ್ಷ ಏನೂ ಮಾಡೋದಕ್ಕಾಗಲ್ಲ ಅಂತ ಸಚಿವರು ಹೇಳಿದ್ದಾರೆ. ಟೋಲ್ ಕಟ್ಟಬೇಡಿ ಎಂಬ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ರು. 30 ವರ್ಷಕ್ಕೆ ಅಗ್ರಿಮೆಂಟ್ ಆಗಿರೋದು ಇನ್ನು 10 ವರ್ಷ ಇದೆ, ಇನ್ನು ಏನು ಮಾಡೋಕ್ಕಾಗಲ್ಲ. ಕೋರ್ಟ್ಗೆ ಹೋಗಿ ಟೋಲ್ ದರ ಹೆಚ್ಚಳ ಮಾಡಿದ್ದಾರೆ, ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಅಂತ ಸಚಿವರು ಹೇಳಿದ್ರು. ಸರ್ಕಾರ ನೈಸ್ ಪರ ಅಂತ ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟ್ ಕೊಟ್ಟಿದ್ರು. ನೈಸ್ ಯೋಜನೆ ಯಾರ ಅವಧಿಯಲ್ಲಿ ಆಗಿದ್ದು ಅಂತ ಕಿಡಿಕಾರಿದ್ರು ಸಚಿವ ಸತೀಶ್ ಜಾರಕಿಹೊಳಿ. ಸರ್ಕಾರ ನೈಸ್ ಪರ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರಲ್ಲ, ಅದಕ್ಕೆ ಕಿಡಿಕಾರಿದ್ದಾರೆ, ಯಾರ ಅವಧಿಯಲ್ಲಿ ಅದು ಆಗಿದ್ದು ಅಂತ ಹೇಳಿ. 20 ವರ್ಷ ಆಗಿದೆ ಈಗ, ಅದು ಇನ್ನು 10 ವರ್ಷ ಆಗುವವರೆಗೆ ನಾವು ಏನು ಮಾಡೋಂಗೇ ಇಲ್ಲ. ನಾವು ಸಾಕಷ್ಟು ಸಾರಿ ಅದ್ರ ಬಗ್ಗೆ ಪತ್ರ ಬರೀದೀವಿ, ಟೋಲ್ ಹೆಚ್ಚು ಮಾಡಬೇಡಿ ಇದೆಯಲ್ಲ. ಆದ್ರೆ ಅದ್ರ ಮೀರಿ ಅವರು ಕೋರ್ಟ್ ಇಂದ ಆದೇಶ ತಂದು ಜಾಸ್ತಿ ಮಾಡಿದಾರೆ. ಈಗ ನಾವು ಕೂಡ ಸ್ವಲ್ಪ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ, ಅದನ್ನ ಏನ್ ಮಾಡ್ಬೇಕಂತ. ಸರ್, ಈಗ ಒಪ್ಪಂದಾಗಿದೆ 30 ವರ್ಷಕ್ಕೆ. ಸರ್ 1995 ಆರಂಭ ಆದಾಗಿಂದ ಪ್ರಾಜೆಕ್ಟ್ ಕ್ಲೋಸರ್ ಸರ್ 1995 ಸರ್ ಅಗ್ರಿಮೆಂಟ್ ಮತ್ತೆ ಸೈನಿಂಗ್ ಗವರ್ಮೆಂಟ್ ಆಫ್ ಕರ್ನಾಟಕ ಸೈನಿಂಗು ಎಂಒ ಮಾಡೋದು 1995. ಈಗಾಗಲೇ 30 ವರ್ಷ ಮುಗಿದು 31 ವರ್ಷ ಆಗಿತ್ತು ಸರ್. ನೀವು ಹೊಸದಾಗಿ 20 ವರ್ಷದ ಕಥೆ ಹೇಳ್ತೀರಾ, 10 ವರ್ಷನ ಮೈನಸ್ ನೋಡೋಣ. ಅದೇ ಹೇಳಿದ ಕಾನೂನು ತಜ್ಞರು ನಾವು ಚರ್ಚೆ ಮಾಡ್ತೀವಿ, ಯಾವ್ದು ಹಿಡಿಬೇಕಾದ, ಆವಾಗ ಹಿಡಿಬೇಕಾ, ಈಗ ಹಿಡಿಬೇಕಾ ಅನ್ನೋದು ಒಂದ. ಅದ್ರ ಪರವಾಗಿ ವಿರೋಧವಾಗಿ ಸುಮಾರು ಜಜ್ಮೆಂಟ್ ಬಂದಿದೆ, ಅದು ಕೂಡ ಗೊಂದಲ ಇದೆ. ನಾಳೆ ನಮ್ಗೆ ಎಕ್ಸ್ಪರ್ಟ್ ಕಡೆ ಕೇಳ್ತೀವಿ, ಈಸಿ ಅವ್ರ ಜೊತೆ ಮಾತಾಡ್ತೀವಿ, ಮುಂದೆ ಏನ್ ಮಾಡೋದು ಚರ್ಚೆ ಮಾಡ್ತೀವಿ. ನೋಡಿದ್ರೆ ಈಗ ಮೊನ್ನೆ ಆದೇಶ ಆಗಿದೆ, ಅದು ಮೊನ್ನೆ ಒಂದು ಆದೇಶ ಆಗಿದೆ, ಇನ್ನು ಚರ್ಚೆ ಅಂತಲ್ಲಿ ಇದೆ. ಎಕ್ಸ್ಪರ್ಟ್ ನಮ್ ಎಸಿ ಅವ್ರು ಚರ್ಚೆ ಮಾಡ್ತಿದಾರೆ, ಅದ್ರ ಬಗ್ಗೆ ಏನ್ ಮಾಡ್ಬೇಕು. ಯಾವಾಗ ಯಾವ ಸರ್ಕಾರದಾಗ ಆಗಿದ್ರದು ಆಗಿದ್ದು ನಮ್ ಕೈಯಲ್ಲಿ ಏನೂ ಇಲ್ಲ, ಅದನ್ನು ಹಿಂದಿನವರ ಏನೂ ಆಗದಂಗೆ ಕೈ ಕಟ್ಟಿ ಆಗಿದೆ. ಅದ್ರಲ್ಲಿ ಎಷ್ಟೋ ಕೂಡ ಕ್ಯಾಬಿನೆಟ್ ಅಲ್ಲಿ ಆಗಿದ್ದು ಬೇರೆ, ಆಮೇಲೆ ಫೈನಲ್ ಆಗಿದ್ರಲ್ಲಿ ಬದಲಾವಣೆ ಆಗಿದ್ದು ಕೂಡ ಈಗ ಚರ್ಚೆಯಲ್ಲಿ ಇದೆ. ಅದು ಈಗಾಗಲೇ ಕೋರ್ಟ್ ನಿಂದ ಅವ್ರು ಆದೇಶ ತಂದಿದ್ದಾರೆ. ಸೊ ಅದಾದ್ರೆ ಹೇಳಿದ ನಾನು ಕಾನೂನು ಚರ್ಚೆ ಮಾಡ್ತೇವೆ. 30 ವರ್ಷಕ್ಕೆ ಕೊಟ್ಟಿದ್ದೀವಿ ಅವ್ರಿಗೆ, 20 ವರ್ಷ ಆಗಿದೆ ಈಗ.